ಇನ್ನು ರಾಜಕಾರಣದ ಬಗ್ಗೆ ಮಾತಾಡಬೇಕು, ಪಟ್ಟದ ಫೈಟ್ ಬಗ್ಗೆ ಮಾತಾಡಬೇಕು. ಸತೀಶ್ ಜಾರಕಿಹೊಳಿ ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಸೋದರ ದೆಹಲಿಗೆ ಹೋಗಿ ವಾಪಸ್ ಬಂದಾಯಿತು. ಈಗ ಸತೀಶ್ ಜಾರಕಿಹೊಳಿ ಸರದಿ. ಬೆಂಗಳೂರಿನಿಂದ ದೆಹಲಿಗೆ ಹೋದರು ಸತೀಶ್. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡ್ತಾರೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ನಾಯಕರ ಜೊತೆಗೆ ಸತೀಶ್ ಚರ್ಚೆ ಮಾಡುವಂಥ ಸಾಧ್ಯತೆಗಳಿವೆ. ಅಂದರೆ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಓಡಾಟಗಳು ಶುರುವಾಗಿವೆ ನಾಯಕರುಗಳದ್ದು. ಇದೆಲ್ಲದರ ನಡುವೆ ಸತೀಶ್ ಜಾರಕಿಹೊಳಿ ಹೋಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸೋದರ ಸುರೇಶ್ ಹೋಗಿ ಬಂದಿದ್ದು. ಅವರು ಬಂದ ತಕ್ಷಣ ಇವರು ಹೋಗಿದ್ದು. ನೋಡಿ, ಕೆಲ ದಿನಗಳ ಹಿಂದೆ ಈ ಮುಸ್ಲಿಂ ಮುಖಂಡರ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅವರ ವಿರುದ್ಧದ ಕ್ರಮದ ಬಗ್ಗೆ ಸಂಬಂಧಪಟ್ಟಂಗೆ ಸತೀಶ್ ಜಾರಕಿಹೊಳಿ ಹೋಗಿದ್ದರು. ಡಿ ಕೆ ಅವ್ರನ್ನ ಮಾತಾಡಿಸಿದರು. ಈ ರೀತಿ ಮಾಡುವಂಥ ತಪ್ಪು ಸಂದೇಶ ರವಾನೆ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಸತೀಶ್ ಜಾರಕಿಹೊಳಿ ಭಾಳ ಸಕ್ರಿಯ ಆಗ್ತಾ ಇದ್ದಾರೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ಜವಾಬ್ದಾರಿ ಹೊರಕ್ಕೆ ಬೇಕಲ್ಲ ಅನ್ನುವಂಥ ಮಾತನ್ನು ಖುದ್ದು ಅವರೇ ಹೇಳಿದರು ಅಂತಾರೆ. ಇದು ಸಂಗತಿ.